ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾನು ದ್ವಿತೀಯ PUC ಕನ್ನಡ ಪದ್ಯಭಾಗವಾದ ಪಗೇಂ ಬಾಲಕರೆಂಬೆನು ಬರೆದವರು ಪುಲಿಗೆರೆ ಸೋಮನಾಥ. ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೇನೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷೆಯಲ್ಲಿ ಅನುಕೂಲವಾಗುವಂತೆ ಕೆಲವು ಪ್ರಶ್ನೆಗಳೊಂದಿಗೆ ಈ ಕಾವ್ಯ ಭಾಗವನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪದ್ಯ ಪಗೇಂ ಬಾಲಕರೆಂಬನೆ ಬರೆದವರು ಪುಲಿಗೆರೆ ಸೋಮನಾಥ. ಮಧ್ಯಕಾಲೀನ ಸಂದರ್ಭದಲ್ಲಿ ರಚನೆಯಾದ ಪ್ರಮುಖ ಸಾಹಿತ್ಯ ಪ್ರಕಾರಗಳಲ್ಲಿ ಇದು ಸಹ ಒಂದು. ಪುಲಿಗೆರೆ ಸೋಮನಾಥ ಬರೆದಿದ್ದು ಸೋಮೇಶ್ವರ ಶತಕ ಎನ್ನುವಂಥ ಕಾವ್ಯವನ್ನು ಬರೀತಾನೆ. ಈ ಕಾವ್ಯವನ್ನು ನಾವು ಶತಕ ಅಂತ ಹೇಳಿ ಕರಿತೇವೆ. ಶತಕ ಅಂತ ಹೇಳಿದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, 100 ಪದ್ಯಗಳನ್ನು ಒಳಗೊಂಡಿರುವ ಒಂದು ಕಾವ್ಯ ಪ್ರಕಾರ. ಈ ಕಾವ್ಯ ಪ್ರಕಾರವನ್ನು ಬರೆದಂಥ ಸೋಮನಾಥ ಇಡೀ ಕಾವ್ಯ ಪ್ರಕಾರದಲ್ಲಿ ಹರಹರ ಶ್ರೀ ಚನ್ನಸೋಮೇಶ್ವರ ಎನ್ನುವಂಥ ಅಂಕಿತ ನಾಮವನ್ನು ಆತ ಬಳಸ್ತಾನೆ. ಮುಖ್ಯವಾಗಿ ಶತಕ ಅನ್ನುವಂಥದ್ದು ಈ ಕಾಲಮಾನದ ಸಾಮಾಜಿಕ ಸಾಂಸ್ಕೃತಿಕ ವ್ಯವಸ್ಥೆಯನ್ನು ತಿದ್ದುವ ನೆಲೆಯಿಂದ ಈ ನೆಲದ ಪರಂಪರೆಯನ್ನು ಹೇಳುವ, ಒಳ್ಳೆಯ ಗುಣಗಳನ್ನು ಮನುಷ್ಯನಿಗೆ ತಿಳಿ ಹೇಳುವಂಥ ಸಂಸ್ಕಾರದ ಮಾದರಿಯ ಪದ್ಯಗಳಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಶತಕದಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಬಹುದಾದಂಥ ವಿಷಯಗಳು ಅಂತ ಹೇಳಿದರೆ, ಒಂದು, ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದು? ಸೋಮನಾಥ ಮುಖ್ಯವಾಗಿ ಆ ಕಾಲಮಾನದ ಮನುಷ್ಯನಿಗೆ ಬೇಕಾದ ಜ್ಞಾನವನ್ನು ಹೊಂದಲಿಕ್ಕೆ ಇರುವಂಥ ಮಾದರಿಗಳು ಯಾವುದು ಎನ್ನುವುದನ್ನು ಆತ ಚರ್ಚೆ ಮಾಡ್ತಾನೆ. ಹಾಗಾಗಿ ಆತ ಹೇಳೋದು, ಕೆಲವು ವಿಚಾರಗಳನ್ನು ಶಾಸ್ತ್ರದಿಂದ ಕಲಿತು, ಕೆಲವು ವಿಚಾರಗಳಿಂದ ಬಲ್ಲವರಿಂದ ಕಲಿತು, ಕೆಲವು ವಿಚಾರಗಳಿಂದ ಸುಜ್ಞಾನದಿಂದ ಮಾಡುವುದನ್ನು ನೋಡಿ ಕಲಿತು, ಇನ್ನು ಕೆಲವು ವಿಚಾರಗಳಿಂದ ಸಜ್ಜನರ ಸಂಘದಿಂದರಿಯಲು ಅವನು ಸರ್ವಜ್ಞನಾಗುತ್ತಾನೆ ಎನ್ನುವ ಮಾತನ್ನು ಹೇಳ್ತಾನೆ. ಹಾಗಾದರೆ ಜ್ಞಾನ ಎನ್ನುವ ಯೋಚನೆಯನ್ನು ಮನುಷ್ಯನಾದವನು ಕಲೀಲಿಕ್ಕೆ ಇರಬಹುದಾದ ಬೇರೆ ಬೇರೆ ಸಾಧ್ಯತೆಗಳನ್ನು ಆತ ಹೇಳ್ತಾನೆ. ಮೊದಲ ಸಾಧ್ಯತೆಯಲ್ಲಿ ಆತ ಗುರುತಿಸೋದು ಅಂತ ಹೇಳಿದರೆ, ಜ್ಞಾನವನ್ನು ಹೊಂದಬೇಕಾದರೆ ಶಾಸ್ತ್ರ ಅನ್ನುವುದು ಅಗತ್ಯ ಇರುತ್ತೆ. ಆ ಕಾಲಮಾನದಲ್ಲಿ ಕನ್ನಡದಲ್ಲಿ ರಚನೆಯಲ್ಲಿದ್ದಂಥ ಅನೇಕ ಶಿಷ್ಟ ಅಂತ ಹೇಳಿದರೆ ಜಾನಪದ ಪ್ರಕಾರಗಳಾಗಿರ್ಬೋದು, ರಾಮಾಯಣ ಮಹಾಭಾರತ ಪುರಾಣಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಈ ಎಲ್ಲ ಪ್ರಕಾರಗಳನ್ನು ಆತ ಏನಂತ ಗುರುತಿಸ್ತಾನೆ? ಒಂದು, ಶಾಸ್ತ್ರಗಳಿಂದ ಕಲಿತು. ಕೆಲವು ವಿಷಯಗಳನ್ನು ನಾವು ಶಾಸ್ತ್ರಗಳಿಂದ ಕೇಳ್ತಾ ಕಲಿತಾ ತಿಳಿದುಕೊಳ್ಬೋದು ಅಂತ ಹೇಳ್ತಾನೆ. ಒಂದು. ಎರಡನೇದು, ಕೆಲವು ವಿಚಾರಗಳನ್ನು ಬಲ್ಲವರಿಂದ ಕಲಿತು. ಬಲ್ಲವರು ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಹೇಳುವುದು ಬಲ್ಲವರು ಎಂದರೆ ಹಿರಿಯವರು, ತಿಳಿದುಕೊಂಡವರು. ಅಂದರೆ ಮನೆಯಲ್ಲಿ ಇರಬಹುದಾದ ಅಥವಾ ಗುರುಗಳು ಎನಿಸಿಕೊಂಡವರನ್ನು ನಾವು ಬಲ್ಲವರೆಂದು ಕಲಿತೇವೆ. ಅವರ ಅನುಭವದ ಮಾತುಗಳನ್ನು ನಾವು ತಿಳಿದುಕೊಂಡ್ರೆ ಅಲ್ಲಿ ಸಹ ಜ್ಞಾನವನ್ನು ಪಡಿತೇವೆ. ಮೂರನೇದು, ಕೆಲವು ವಿಷಯಗಳನ್ನು ಒಳ್ಳೆಯ ಜ್ಞಾನದಿಂದ ಅರಿಯುವುದು ಅಂತ ಹೇಳ್ತಾನೆ. ಅಂದರೆ ಈ ಲೋಕದಲ್ಲಿ ನಡೆಯಬಹುದಾದ ಬೇರೆ ಬೇರೆ ವಿಚಾರಗಳನ್ನು, ಈಗ ಬುಟ್ಟಿ ಮಾಡುವವನು ಒಬ್ಬನು ಬುಟ್ಟಿಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ಆತ ನೋಡ್ತಾ 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 ಕಲಿತಾನೆ. ಅದೇ ರೀತಿಯಲ್ಲಿ ಒಂದು ಮಡಿಕೆ ಮಾಡ್ತಾ ಇದ್ರೆ ಆ ಮಡಿಕೆ ಮಾಡೋದು ಹೇಗೆ ಅಂತ ನೋಡ್ತಾ 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 ತಿಳಿತಾನೆ. ಈ ರೀತಿಯ ಲೋಕದಲ್ಲಿ ಅನೇಕ ವಿಷಯಗಳನ್ನು ನಾವೇನು ಮಾಡ್ತೀವಿ? ಒಳ್ಳೆಯ ಜ್ಞಾನದಿಂದ ನೋಡುತ್ತಾ ಅದನ್ನು ಕಲಿತೀವಿ. ಹಾಗಾಗಿ ಮನುಷ್ಯನಾದವನು ಆ ರೀತಿಯಲ್ಲಿ ನೋಡಿ ಕಲಿಯಬೇಕು. ಮತ್ತೆ ಕೊನೆಯದಾಗಿ 4ನೇ ವಿಷಯ ಆತ ಮಾತಾಡೋದು, ಜ್ಞಾನ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕಾದರೆ ನಾವಿರುವ ಪರಿಸರ ಸರಿಯಾಗಿರಬೇಕು. ಹಾಗಾಗಿ ಆತ ಹೇಳ್ತಾನೆ, ಸಜ್ಜನರ ಸಂಘದಿಂದ, ಉತ್ತಮರ ಸಂಘದ ಜೊತೆ ಸೇರಿದಾಗ ನಾವು ಜ್ಞಾನವನ್ನು ಪಡಿಬೋದು ಎನ್ನುವ ಮಾತವನ್ನು ಸೋಮೇಶ್ವರ ತನ್ನ ಮೊದಲ ಶತಕದಲ್ಲಿ ಮಾತಾಡ್ತಾನೆ. ನಂತರದಲ್ಲಿ ಆತ 2ನೇ ಶತಕದಲ್ಲಿ ಮಾತಾಡುವಂಥ ವಿಷಯ ಇಲ್ಲಿರುವಂಥದ್ದು, ಹಳ್ಳಗಳು ಸೇರಿ ಏನಾಗುತ್ತವೆ ಅನ್ನುವ ಒಂದು ಪ್ರಶ್ನೆ ಇದೆ. ಹಳ್ಳಗಳು ಸೇರಿ ಏನಾಗುತ್ತದೆ ಅನ್ನುವ ಒಂದು ಪ್ರಶ್ನೆಗೆ, ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ. ಅಂದರೆ ತಿಳುವಳಿಕೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕಲಿತ ತಿಳುವಳಿಕೆ ನಮ್ಮ ಮನಸ್ಸಿಗೆ ಹೋಗೋದ್ರಿಂದ ನಾವು ಜ್ಞಾನಿಗಳಾಗ್ತೇವೆ. ಅದು ಹೇಗೆ ಅಂತ ಹೇಳಿದರೆ, ಹಳ್ಳಗಳು ಹರಿದು ಸಮುದ್ರವನ್ನು ಸೇರಿದಂತೆ ಅನ್ನುವ ವಿವರಣೆಯನ್ನು ಅರ್ಥ ಮಾಡಿಸ್ಲಿಕ್ಕೆ ಆತ ಹೇಳ್ತಾನೆ. ಆನಂತರದಲ್ಲಿ ಆತ ಹೇಳೋದು, ಮಗ, ಬಂಧು, ಮಳೆ, ಈ ಮೂರನ್ನು ಆತ ಈ ಶತಕದಲ್ಲಿ ವಿವರಿಸ್ತಾನೆ.
ಒಂದು, ಮಗನಿದ್ದು ಫಲವೇನು. ಮಗ ಅನ್ನುವನಿದ್ದಾನೆ, ಸುತ ಎಂದರೆ ಮಗ, ಮಗನಿದ್ದು ಫಲವೇನು ಅನ್ನೋದಕ್ಕೆ ಆತ ಹೇಳ್ತಾನೆ, ತಂದೆ ತಾಯಿಗಳಿಗೆ ವಯಸ್ಸಾದಾಗ ಅವರನ್ನು ನೋಡಿಕೊಳ್ಳಿಕ್ಕೆ ಮಗ ಎನ್ನುವವನು ಇಲ್ಲದೆ ಹೋದರೆ ಆ ಮಗ ಇದ್ದು ಪ್ರಯೋಜನವಿಲ್ಲ. ಒಂದು. ಎರಡನೇದು ಬಂಧು. ಬಂಧು ಅನ್ನುವಂಥವನು ಸಂಬಂಧಿ, ಆತ್ಮೀಯ ಎನ್ನುವ ಅರ್ಥ ಸಾಧ್ಯತೆಯನ್ನು ಸೂಚಿಸುತ್ತೆ. ಈ ಕಷ್ಟ ಕಾಲಗಳು ಒದಗಿದಾಗ ಬಂಧು ಎನ್ನುವವನು ಬರದೇ ಹೋದರೆ, ಮಾತಾಡಿಸದೆ ಹೋದರೆ, ಸಹಾಯ ಮಾಡದೆ ಹೋದರೆ ಅವನು ಬಂಧು ಇದ್ದು ಪ್ರಯೋಜನವಿಲ್ಲ. ಆನಂತರದಲ್ಲಿ ಆತ ಹೇಳೋದು ಮಳೆ. ಮಳೆ, ಒಂದು ಮರ ಒಣಗಿ ಸತ್ತ ಮೇಲೆ ಮಳೆ ಬಂದುಬಿಟ್ರೆ ಅದರಿಂದ ಯಾವುದೇ ಪ್ರಯೋಜನಗಳಿಲ್ಲ. ಈ ಮೂರು ವಸ್ತುಗಳು, ಮಗ, ಬಂಧು, ಮಳೆ ಎನ್ನುವಂಥದ್ದು ಸಕಾಲಕ್ಕೆ ಒದಗಿದರೆ ಮಾತ್ರ ಅದಕ್ಕೊಂದು ಅರ್ಥ ಸಾಧ್ಯತೆ ಇದೆ ಅಂತ ಹೇಳಿ ಕವಿ ಶತಕದಲ್ಲಿ ನಿರೂಪಿಸ್ತಾನೆ. ನಂತರದಲ್ಲಿ ರುಚಿ ಮತ್ತು ಶುಚಿಯ ಬಗೆಗೆ ಸೋಮನಾಥನ ಅಭಿಪ್ರಾಯಗಳೇನು? ಈ ರುಚಿ ಅನ್ನುವಂಥರ ಬಗೆಗೆ ಆತ ಮಾತನಾಡೋದು, ಬೇವಿನ ಎಲೆ. ಬೇವಿನ ಎಲೆ ಚಿಗುರಾದರೂ ಅದರ ಕಹಿಯಾದ ಸತ್ವವನ್ನು ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಹಾವು ಎನ್ನುವಂಥದ್ದು ಅದು ತುಂಬ ಸುಂದರವಾಗಿದೆ, ನಮ್ಮ ಮನೆ ಹತ್ರ ಬಂದಿದೆ ಅಂತೇಳಿ ಅದನ್ನು ಹಿಡಿದುಕೊಂಡು ಇಟ್ಕೊಂಡ್ರೆ ಅದು ಕಚ್ಚುವುದನ್ನು ಬಿಡುವುದಿಲ್ಲ. ಅದರ ಗುಣ ಅದೇ ಆಗಿರುತ್ತೆ ಅನ್ನುವ ವಿವರಣೆಗಳನ್ನು ಹೇಳ್ತಾ ಶುಚಿಯ ಬಗೆಗೆ ಆತ ಮಾತಾಡ್ತಾನೆ. ಶುಚಿಯ ಬಗ್ಗೆ ಮಾತನಾಡುವಾಗ ಆತ ಹೇಳೋದೇನು ಅಂದರೆ, ಹೊಟ್ಟೆಯ ಮೇಲೆ ಮಣ್ಣು ತುಂಬಿದ್ದರೆ ಸ್ನಾನ ಮಾಡಿದರೆ ಆ ಹೊಟ್ಟೆಯ ಮೇಲಿರುವ ಮಣ್ಣು ನಮ್ಮಿಂದ ಹೋಗುತ್ತದೆ. ಆದರೆ ನಮ್ಮ ಮನಸ್ಸಿನ ಒಳಗೆ ತುಂಬಿರುವ ಕೊಳೆ ಅದು ಎಷ್ಟೇ ಸ್ನಾನ ಮಾಡಿದರೂ ಹೋಗಲ್ಲ. ಹಾಗಾಗಿ ನಾವು ಒಳಗಿನ ಮನಸ್ಸನ್ನು ಯೋಚಿಸಬೇಕೆಂದು ಸೋಮನಾಥ ತನ್ನ ಶತಕದಲ್ಲಿ ಹೇಳ್ತಾನೆ. ಆನಂತರದಲ್ಲಿ ಆತ ಮಾತಾಡೋದು ಚಾಣದ ಮಹತ್ವವೇನು ಅನ್ನುವ ಒಂದು ಪ್ರಶ್ನೆ ಇದೆ. ಚಾಣ ಅಂತ ಹೇಳಿದರೆ ಒಂದು ಕಬ್ಬಿಣದ ಸಣ್ಣದಾದ ಒಂದು ತುಂಡು, ಅದರಿಂದ ಬಂಡೆಗಳನ್ನು ಸೀಳಲು ಬಳಸಲಾಗತ್ತೆ. ಅಂದರೆ ದೊಡ್ಡದಾದ ಒಂದು ಬಂಡೆಯನ್ನು ಸಣ್ಣ ಚಾಣದಿಂದ ಹೊಡೆದು ನಾವು ತುಂಡು ಮಾಡಬಹುದು ಅನ್ನುವ ವಿವರಣೆಗಳನ್ನು ಶತಕ ಕೊಡುತ್ತೆ. ಆನಂತರ ಆತ ಮಾತಾಡೋದು ಮುಖ್ಯವಾದ ಪ್ರಶ್ನೆ ಇರೋದು, ವೀರ, ಮಂತ್ರಿ, ರಾಜ, ಯೋಗಿಯ ಗುಣವೇನು? ಆ ಕಾಲಮಾನದಲ್ಲಿ ಈ ಸಮಾಜವನ್ನು ಕಟ್ಟುತ್ತಿದ್ದ ರಾಜನಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ವೀರನಾಗಿರ್ಬೋದು ಮತ್ತು ಯೋಗಿ ಆಗಿರ್ಬೋದು, ಇವರ ಗುಣಗಳು ಏನಿರಬೇಕು ಎನ್ನುವ ವಿವರಣೆಗಳನ್ನು ಸೋಮನಾಥ ತನ್ನ ಶತಕದಲ್ಲಿ ಮಂಡಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಹೇಳೋದು, ಒಬ್ಬ ವೀರನಾದರೆ ಅವನಿಗೆ ಇರಿಯುವ ಗುಣವಿರಬೇಕು. ಅಂದರೆ ಶತ್ರುಗಳನ್ನು ಏನಾದರೂ ತನ್ನ ಎದುರುಗಡೆ ಶತ್ರು ಬಂದರೆ ಅವರನ್ನು ಇರಿದು ಕೊಲ್ಲುವ, ಅವರ ವಿರುದ್ಧ ಹೋರಾಡುವಂಥ ಶಕ್ತಿ ವೀರನಾದವನಿಗೆ ಇದ್ದರೆ ಮಾತ್ರ ಆತನನ್ನು ವೀರ ಅಂತ ಹೇಳಿ ಕರಿತೇವೆ. ಎರಡನೇದು ಮಂತ್ರಿ. ಮಂತ್ರಿಯಾದವನಿಗೆ ಬುದ್ಧಿ ಗುಣವಿರಬೇಕು. ಅವನಿಗೆ ಬುದ್ಧಿ ಇದ್ದರೆ ಮಾತ್ರ ಆತನನ್ನು ಮಂತ್ರಿ ಎಂದು ಕರೆಯಬೇಕು. ನೆಕ್ಸ್ಟ್, ರಾಜನಾದವನಿಗೆ ತಾಳ್ಮೆ ಇರಬೇಕು. ಅಂದರೆ ಯಾವುದೇ ವಿಷಯವನ್ನು ಮೊದಲು ನೋಡಿ ಅರ್ಥ ಮಾಡಿಕೊಂಡು ನಂತರ ಶಿಕ್ಷೆ ಕೊಡುವ, ನಿರ್ಧಾರ ಮಾಡುವ ವ್ಯವಸ್ಥೆಗೆ ಆತ ಹೋಗಬೇಕು. ಹಾಗಾಗಿ ರಾಜನಾದವನಿಗೆ ತಾಳ್ಮೆ ಇರಬೇಕು. ಅದೇ ಕೊನೆಯಿರೋನು ಯೋಗಿ. ಯೋಗಿಯಾದವನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಸ್ಥಾನದಲ್ಲಿರುವವನು. ಅವನು ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಎನ್ನುವ ಷಡ್ವರ್ಗಗಳನ್ನು ತ್ಯಜಿಸಿರಬೇಕು ಎನ್ನುವ ಮಾತನ್ನು ಸೋಮನಾಥ ತನ್ನ ಶತಕದಲ್ಲಿ ಹೇಳ್ತಾನೆ. ಇಷ್ಟು ವಿವರಣೆಗಳನ್ನು ಹೇಳುವ ಮೂಲಕ ಹರಹರ ಶ್ರೀ ಚೆನ್ನಸೋಮೇಶ್ವರ ಎನ್ನುವಂಥ ಅಂಕಿತ ನಾಮವನ್ನಿಟ್ಟುಕೊಂಡು ಇಡೀ ಈ ಕಾವ್ಯ ಭಾಗದೊಳಗಡೆ ಬಾಲಕರೆಂದರೆ, ಬಾಲಕರು ಅಂತ ಹೇಳಿದರೆ ಚಿಕ್ಕವರು, ಬಾಲಕರು ಚಿಕ್ಕವರು ಅಂತ ಹೇಳಿ ಅವರ ಮನಸ್ಸಿನೊಳಗಡೆ ನಾವು ಹಗೆಯನ್ನು ತುಂಬಬಾರದು. ನಾವು ಯಾವತ್ತು ಆ ಮಕ್ಕಳ ಮನಸ್ಸಿಗೆ ಕೆಟ್ಟದ್ದನ್ನು, ದ್ವೇಷವನ್ನು ಯಾವಾಗ ತುಂಬ್ತಾ ಹೋಗ್ತೀವೋ ಆ ಮಕ್ಕಳು ಅದೇ ರೀತಿಯಲ್ಲಿ ಬೆಳೀತಾರೆ ಅನ್ನುವ ಸಾಮಾಜಿಕ ಬದ್ಧತೆಯನ್ನು ಉಂಟು ಮಾಡುವ ಒಂದು ವಿವರಣೆಗಳನ್ನು ಸೋಮನಾಥ ನಿರೂಪಿಸ್ತಾನೆ.